ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್ ಸಿಂಪಲ್ ಕುಕ್ ವಿತ್ ರಾಜಿ. ಬೀಟ್ರೂಟ್ ಇಷ್ಟಪಡೋರಿಗೆ ಒಂದು ಬೀಟ್ರೂಟ್ ರಾಯ್ತಾ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ರುಚಿಯಾಗೂ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬೀಟ್ರೂಟ್ 1 ಕಪ್ ತೊಗೊಂಡಿದ್ದೀನಿ. ತುರಿದಿರೋ ಅಂಥ ಬೀಟ್ರೂಟ್. ಮನೆ ಮೊಸರೇ ಯೂಸ್ ಮಾಡ್ತಾಯಿದ್ದೀನಿ. ತಿಕ್ಕಾಗಿದೆ ಮೊಸರು, ನೀವು ಕೆನೆ ರಹಿತ ಕೂಡ ಮಾಡ್ಕೊಬಹುದು. ನಾನು ಚೆನ್ನಾಗಿ ಬೀಟ್ ಮಾಡಿರೋಂಥ ಮೊಸರು 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಬೀಟ್ರೂಟು ಸ್ವಲ್ಪ ಸಿಹಿಯಾಗಿ ಇರೋ ಕಾರಣ ನಾನು ಒಂದು ಚಿಟಿಕೆಯಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ, ಸ್ವಲ್ಪ ಚಾಟ್ ಮಸಾಲ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಸ್ಪೈಸಿಯಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಸ್ಪೈಸಸ್ನ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಮೊಸರು ಕಮ್ಮಿ ಇದೆ, ಇನ್ನೊಂದು ಚೂರು ಮೊಸರನ್ನು ಹಾಕ್ಕೊಳ್ತೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ರಾಯ್ತಾ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ನೀವು ಮೊಸರನ್ನು ಹಾಕ್ಕೊಳ್ಳಿ. ಕೆಲವೊಂದು ಸಲ ರಾಯ್ತಾ ಮಾಡೋಕೆ ಒಗ್ಗರಣೆ ಹಾಕ್ಕೊಳ್ತೀವಿ, ಕೆಲವೊಂದು ಸಲ ರಾಯ್ತಾಗೆ ಒಗ್ಗರಣೆನೇ ಬೇಕಾಗೋದಿಲ್ಲ. ನಾನು ಜೊತೆಲೇ ನಾನು ಕುಕ್ಕುಂಬರ್ ರಾಯ್ತಾನು ಮಾಡ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ರಾಯ್ತಾ ಮಾಡ್ಕೊಳ್ಳೋದಕ್ಕೆ ಮತ್ತೊಂದು ಬೌಲ್ ತೊಗೊಂಡಿದ್ದೀನಿ. ನಾನು ತುರಿದಿಟ್ಟಿರೋಂಥ ಸೌತೆಕಾಯಿ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೌತೆಕಾಯಲ್ಲಿ ನೀರಿನಾಂಶ ಜಾಸ್ತಿ ಇರೋ ಕಾರಣ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಾವು ಸಣ್ಣ ಆಗೋದಕ್ಕೆ ಬಯಸೋರಿಗೆ, ಡಯಟ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು. ನಾನಿಲ್ಲಿ 1 ಕಪ್ಪಷ್ಟು ಮೊಸರು, ಸಿಹಿ ಮೊಸರನ್ನೇ ಯೂಸ್ ಮಾಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ವಲ್ಪ ಹುರಿದಿರೋಂಥ ಜೀರಿಗೆ ಪುಡಿನೂ ಹಾಕ್ಬೋದು, ಸ್ವಲ್ಪ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿಕೊಂಡು ನಾವು ರಾಯ್ತಾಗಳನ್ನು ಮಾಡ್ಕೊಳ್ತಾ ಹೋಗ್ಬೋದು. ಅದು ಹೇಗೆ ಅಂತ ನಾನು ಸುಮಾರು ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ, ಶೇರ್ ಮಾಡ್ತಾನೂ ಇರ್ತೀನಿ. 2 ರಾಯ್ತಾಗೆ ಒಟ್ಟೊಟ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಒಗ್ಗರಣೆ ಸೌಟೆಯಲ್ಲಿ 2 ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ 2 ಹಸಿಮೆಣ್ಸಿನ್ಕಾಯಿ, ಹೆಚ್ಚಿರೋಂಥ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕಿದ್ದೀನಿ ಒಗ್ಗರಣೆಗೋಸ್ಕರ ಅಷ್ಟೇ. ಹಿಂಗು ಸ್ವಲ್ಪ ಹಾಕಿದ್ದೀನಿ. ಈಗ ನೋಡಿ ಬಣ್ಣ ಚೇಂಜ್ ಆಗಬೇಕು. ನೋಡಿ ಚೆನ್ನಾಗಿ ಕಾಳೆಲ್ಲ ಫ್ರೈ ಆಗಿದೆ, ಗೋಲ್ಡನ್ ಬ್ರೌನ್ ಬಂದಮೇಲೆ ಸರಿ ಆಯ್ತು ಅಂತ. ನಾನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಮೇಲ್ಗಡೆ ಹಾಕ್ತಾಯಿದ್ದೀನಿ. ನೀವು ಬಡಿಸೋದಕ್ಕೂ ಮುಂಚೆ ಮಿಕ್ಸ್ ಮಾಡಿ ತಿನ್ನಬಹುದು. ಬೀಟ್ರೂಟ್ ರಾಯ್ತಾ ಅಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ನೀವು ಗಾರ್ನಿಷ್ ಬೇಕಾದರೆ ಮಾಡಬಹುದು, ಹಾಗೇನೂ ಸರ್ವ್ ಮಾಡ್ಬೋದು. ನೋಡೋದಕ್ಕೆ ಪಿಂಕಾಗಿರೋ ಕಾರಣ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿ ನಾನು ಕುಕ್ಕುಂಬರ್ ರಾಯ್ತಾಗೂ ಒಗ್ಗರಣೆ ಹಾಕ್ಕೊಳ್ತೀನಿ. ನಾನಿಲ್ಲಿ ಹಿಂಗು ಬಳಸಿರೋ ಕಾರಣ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿ ತಿಂದಾಗ ರುಚಿಯಾದಂಥ ಆರೋಗ್ಯಕರವಾದಂಥ ರಾಯ್ತಾ ರೆಸಿಪಿಗಳನ್ನ ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ. ನೀವು ನಿಮಗಿಷ್ಟ ಆದಂಥ ರೆಸಿಪಿಗಳನ್ನ ಕಮೆಂಟ್ಸ್ ಮುಖಾಂತರನೂ ತಿಳಿಸಿ. ನನಗೆ ಗೊತ್ತಿರೋಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಒಂದು ಹೊತ್ತಿನ ಊಟ ಸ್ಕಿಪ್ ಮಾಡಿ ಈ ರೀತಿ ಸಲಾಡ್ ಆಗಲಿ, ಈ ರೀತಿ ರಾಯ್ತಾ ಆಗಲಿ ತಿನ್ನಬಹುದು. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.